ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂಜಾನೆ ಎದ್ದ ತಕ್ಷಣನೇ ಅಡುಗೆ ಕೆಲಸನೂ ಒಂದು ಮಾತದ. ಮುಂಜಾನೆ ನಾಷ್ಟ ಮಾಡಿದ್ರಂತೂ ಮುಗಿದೋಯ್ತು ಕೆಲಸ, ಡಬಲ್ ಕೆಲಸ. ಅದಕ್ಕಾಗಿ ಮುಂಜಾನೆ ಎದ್ದ ತಕ್ಷಣನೇ ಎಲ್ಲರಿಗೆ ನಾಷ್ಟ ಮಾಡಿಕೊಟ್ಟು, ಅದಕ್ಕಾಗಿ ಮಕ್ಕಳು ಬೇರೆ ಹೆಂಗಿದ್ರು ಬಾಳೆಹಣ್ಣು ಸ್ಮೂದಿ ಬೇಡಿದ್ರು ಅಂಥೇಳಿ ಒಂದು 2ರಿಂದ 3 ಬಾಳೆಹಣ್ಣು ಸ್ಮೂದಿ ಮಾಡಿಕೊಡ್ಬೇಕಂತ. ಹೇಗಿದ್ರು ಬಾಳೆಹಣ್ಣು ಉಳಿದಿದ್ವಲ್ಲ, ಅದಕ್ಕಾಗಿ ಯಾಕಂದ್ರೆ ತಿನ್ನೋಕ್ಕಿಂತ ಸ್ಮೂದಿ ಭಾಳ ಇಷ್ಟಪಟ್ಟು ಕೊಡ್ತಾರೆ. ಯಾಕೆ ಒಂದು ಸಲ ನಮ್ಮ ಚಿನ್ನಾಗಿನ ಮಾಡಿಕೊಟ್ಟಿಲ್ಲ, ಪ್ರತಿ ಸಲ ಏನಾದರೂ ಬಾಳೆಹಣ್ಣು ಇದ್ರೆ ಸ್ಮೂದಿನೇ ಬೇಡ್ತಿರ್ತಾನೆ ನಾವು. ಇಲ್ಲಿ 2ರಿಂದ 3 ಬಾಳೆಹಣ್ಣು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಕಾಜು, ಸ್ವಲ್ಪ ಬಾದಾಮ ಕಾಜು ಇಲ್ಲಾಂದ್ರೂ ನಾವು ಸ್ಕಿಪ್ ಮಾಡ್ಬೋದು. ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ, ಅಂದ್ರೆ ಅಳಸ್ಬೇಕಂದ್ರೆ ಸ್ವಲ್ಪ ಆದಷ್ಟು ಇದು ಅಳಸಿದ್ರೆ ಸ್ವಲ್ಪ ಮೀಡಿಯಮ್ ಇದ್ರೆ ಚಲೋ ಅನ್ನಿಸ್ತದೆ. ಈಗ ನೋಡ್ರಿ ಅಷ್ಟು ಹಾಲು ಹಾಕ್ಕೊಂಡು ಸಕ್ಕರೆ ಇದೆಲ್ಲ ಹಾಕಿ ಮಿಕ್ಸಿಯಾಗಿ ಸ್ವಲ್ಪ ರುಬ್ಬಿದ್ರೆ ಸಣ್ಣಗೆ ರೆಡಿ ಆಯ್ತು ನೋಡಿರಿ ಬಾಳೆಹಣ್ಣು ಸ್ಮೂದಿ. ಮಕ್ಕಳಂತೂ ಪ್ರತಿಯೊಬ್ಬರು ಇಷ್ಟಪಟ್ಟು ಕುಡಿತಾರೆ. ದೊಡ್ಡವ್ರು ಹುಡುಗರು ಸಣ್ಣವ್ರು ತನೂ ಭಾಳ ಇಷ್ಟಪಡೋದು ಇದು. ಯಾಕಂದ್ರೆ ಆದಷ್ಟು ಈಸಿ, ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ, ಕಡಿಮೆ ಸಮಯದಾಗ ಅಂದ್ರೆ ಭಾಳ ಜಲ್ದಿ ಆಗ್ತದೆ. ಈಗ ನೋಡಿರಿ ಚಿನ್ನಗೊಂದು 2 ಗ್ಲಾಸ್ ಸ್ಮೂದಿ ರೆಡಿ ಆಯಿತು. ರೊಟ್ಟಿ ಜಾಸ್ತಿನೇ ಅದಂತ ಮಾಡಿಲ್ಲ, ಅದಕ್ಕಾಗಿ ಬಿಸಿ ಚಪಾತಿನೇ ಮಾಡಿಕೊಟ್ರಾಯ್ತು ಅಂತೇಳಿ ಹಿಟ್ಟು ನಾದಿಟ್ಟೆ ನೋಡ್ರಿ. ನಾಷ್ಟ ಮಾಡಿಕೊಟ್ಟಾಗ್ಯದ. ಮುಂಜಾನೆ ಅಡುಗೆ ಮಾಡೋದು ಚಲೋ, ಇಲ್ಲ ನಾಷ್ಟ ಮಾಡೋದು ಒಂದು ದೊಡ್ಡ ತಲೆಬೇನೆ ಅದು ಎದ್ದಂಗೆ. ಯಾಕಂದ್ರೆ ಅದಕ್ಕಾಗಿ ಈಗ ಮತ್ತೆ ಮಧ್ಯಾಹ್ನ ಒಂದು ಟೈಮ, ಸಂಜೆಗೆ ಒಂದು ಟೈಮ. ಮುಂಜಾನೆ ಹೊತ್ತಟ್ಟೆ ಅಡುಗೆ ಮಾಡಿದ್ರೆ ಏನೋ ಅನ್ಸೋಂಗಿಲ್ಲ, ಸಂಜೆಗೆ ಏನ್ರಿ ಸ್ವಲ್ಪ ಬಿಸಿದು ಮಾಡಿಬಿಡ್ಲಕ್ಕೆ ನಡೀತದೆ. ಆದರೆ ಎಲ್ಲರೂ ಮನೆಯಾಗಿದ್ರಂತರೂ ಏನಾದರೂ 3 ಟೈಮ್ ಬಿಸಿದು ಮಾಡೇಬೇಕಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೆಲಸ ತಪ್ಪಿದ್ರು ನಮಗೂ ತಪ್ಪಂಗಿಲ್ಲ. ಅದಕ್ಕಾಗಿ ಇವತ್ತು ಮುಂಜಾನೆ ಎಲ್ಲರಿಗೂ ನಾಷ್ಟ ಮಾಡಿಕೊಟ್ಟು ಎಲ್ಲ ಅಡುಗೆ ಮನೆಯದೆಲ್ಲ ಕ್ಲೀನಾಗೆ ಒರೆಸಿಟ್ಬಿಟ್ಟಿನಿ. ಈಗ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಮಾಡಬೇಕು. ಅಡುಗೆ ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ನಮ್ಮ ತಮ್ಮ ಊರಿಂದ ಬಂದಾನ. ಅದಕ್ಕಾಗಿ ನಮ್ಮ ಅವ್ರು ಏನೇನು ಕೊಟ್ಟು ಕಳ್ಸ್ಯಾರ ಅಂತೇಳಿ ಕ್ಯೂರಿಯಾಸಿಟಿ. ಅದಕ್ಕಾಗಿ ಮೊದಲು ತೆಗೆದು ನೋಡಿ ಆಮೇಲೆ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡು ಆಲ್ರೆಡಿ ಟೈಮ್ ಆಗ್ಯದ ಅಂದ್ರೂ ಅದು ನೋಡಿ ಓಪನ್ ಮಾಡಿ ಆಮೇಲೆ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ನೋಡ್ರಿ, ಇದು ಸುಲಗಾಯಿ ತಂದ್ರೆ ಸ್ಪೆಷಲ್ ಏನಂತಂದ್ರೆ ಮುಂಜಾನೆ ನಾಷ್ಟ ಎಲ್ಲ ಮಾಡಿ ಬಂದಿದ್ದ ನಾವು ಬಂದಿಂದ ಬ್ಯಾಳಿನಾಗ ಏನದ ಅಂತೇಳಿ ತೆಗಿಬೇಕಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಅದಕ್ಕಲ್ಲಿ ಫಸ್ಟಿಗೆ ತೆಗೆದು ಆಮೇಲೆ ಮಧ್ಯಾಹ್ನದಿಂದ ಅಡುಗೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಅದನ್ನು ತಂದಿದ್ದೆಲ್ಲ ನೋಡ್ಬೇಕಂತೇಳಿ ತಕ್ಕೊಟ್ಟು ಕುಂತೀನಿ. ಏನೇನು ಕೊಟ್ಟು ಕಳ್ಸ್ಯಾರ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಈಗ ಓಪನ್ ಮಾಡ್ಲಾತೀನಿ ಒಂದು ಏನದ ಗೊತ್ತಿಲ್ಲ. ಪ್ರತಿ ಸಲ ಊರಿಂದ ತಂದವಷ್ಟು ದೊಡ್ಡ ಬ್ಯಾಗಿ ತರ್ತಾರೆ ಪಾಪ, ನಮಗೆ ಏನು ಕೊಟ್ಟು ಕಳ್ಸೋಕ್ಕಾಗಂಗಿಲ್ಲ. ಅದೇ ಒಂದು ಬೇಜಾರ. ಮನೆಯಾಗಿದ್ರೆ ಏನಾದ್ರು ಒಂದು ಸಣ್ಣ ಪುಟ್ಟ ಏನಾದ್ರು ಕೆಲಸ ಮಾಡ್ಕೊತಿರ್ತೀವಿ. ಇಲ್ಲಿ ದ್ರಾಕ್ಷಿ ಇಟ್ಟಿದ್ದು ಬ್ಯಾಗಿನ ಪೂರ್ತಿ ಬಾಕ್ಸ್ ಫುಲ್ ದ್ರಾಕ್ಷಿ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಇದು ಹೀಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರ. ರುಚಿ ಅಂತೂ ಬೆಲ್ಲ ಆಗಿಬಿಟ್ಟು ಅಷ್ಟು ರುಚಿಯ ನೋಡ್ರಿ. ಎಲ್ಲಿ ಒಂದು ಜರನು ಹುರಿದ ಕಾಯಿ ಕೊಟ್ಟು ಕಳ್ಸ್ಯಾರ. ಒಂದು ಪ್ಲೇಟ್ ತೊಗೊಂಡು ಹಾಕೊಡ್ತೀನಿ, ಒಂದು ಪ್ಲೇಟ್ ತೊಗೊಂಡು ಇವ್ರಿಗೆ ತಿನ್ನಕ್ಕೆ ಬೇಕಾದ್ರೆ ಅಂಕಲ್ ಒಂದು ಗೋಡಾಗಿ ಇಬ್ಬರಿಗೆ ಹಾಕ್ಬಿಟ್ಬಿಡ್ತೀನಿ. ಇಲ್ಲಿ ಕಿರ್ಕಿ ಮಾಡ್ಕೊಂಡು ಕೂತ್ ಬಿಡ್ತಾರೆ. ಸ್ವಲ್ಪ ತೊಳ್ಕೊಂತೀನಿ, ಹೋಗಲ್ಲಿ ತೊಳ್ಕೊಂಬ ಆಮೇಲೆ ತಿನ್ನಬೇಕು. ಈಗ ಸುಲಗಾಯಿನೂ ಕೊಟ್ಟು ಕಳ್ಸ್ಯಾರ ಜಾಸ್ತಿನೇ. ನಾವಿಲ್ಲಿ ಎಲ್ಲಾನು ಇದ್ದಿದ್ದು ಸಿಟಿ ಒಳಗೆ ಇದ್ದಿದ್ರಂತ ಎಲ್ಲನೂ ಕೊಂಡೇ ತೊಗೋಬೇಕಾಗ್ತದ. ಹಳ್ಳಿ ಒಳಗೆ ಹಂಗಿಲ್ಲ, ಹೊಲ ಜಾಸ್ತಿ ತಗೊಂಬಂದು ತಿನ್ಬೇಕನ್ಸರ್ ತಿನ್ಬೇಕಾಗ್ತದ. ಏನಾಗಂದ್ರೆ ಇದ್ರಾಗ ಹೋಗಲ್ಲ ನಾನು ಬರ್ತೀನಿ ನೋಡಿ. ನೋಡಿ ಪೂರ್ತಿ ಪೇರು ಅದಾವ. ಪೇರು ಮತ್ತೊಂದು ಸ್ವಲ್ಪ ಇದ್ರಾಗ ಸುಲಗಾಯಿ ಕೊಟ್ಟು ಕಳ್ಸ್ಯಾರ. ಈಗ ನೋಡ್ರಿ ಇದ್ರಾಗ ಚಿಟಪ್ಲ ಮತ್ತೆ ಈ ಕಡೆ ಸೈಡಿಗೆ ಏನು ಮಾಡ್ಯಾರ ಸುಲಗಾಯಿ ಕೊಟ್ಟು ಕಳ್ಸ್ಯಾರ. ಸುಲಗಾಯಿ ಹೀಗೆ ಮೊನ್ನೆ ಒಂದೇ ಸಲ ಅಂದಿದ್ದಕ್ಕೆ ಇಷ್ಟು ಸುಲಗಾಯಿ ಕೊಟ್ಟು ಕಳ್ಸ್ಯಾರ. ಹೊಲದಾಗ ಬೇರೆ ಹಾಕಿದ್ರಲ್ಲ ಅದಕ್ಕಾಗಿ. ಏನಾದ್ರು ಪ್ರತಿ ಸಲ ಒಂದಾಗ 2-3 ಚೀಲ ಒಂದೊಂದು ಬಾಕ್ಸ್ ಪ್ರತಿ ದೊಡ್ಡ ಬಾಕ್ಸ್ಗಳು ಇಷ್ಟು ಕೊಟ್ಟು ಕಳಿಸ್ತಾನೆ ಇರ್ತಾರೆ. ನೋಡ್ರಿ ಸುಲಗಾಯಿ, ಅಯ್ಯಪ್ಪ ದೇವ್ರಿ. ಇದ್ರಾಗ ಚೂಡ ಮಾಡಿಕೊಟ್ಟು ಕಳ್ಸ್ಯಾರ. ಯಾಕಂದ್ರೆ ನನ್ನ ಸಮಯ ಅನ್ನೋದಕ್ಕಿಂತ ನಮ್ಮ ಚಿನ್ನ ಸೊನಗಳಿಗೆ ಭಾಳ ನಮ್ಮವ್ವ ಭಾಳ ಮಾಡಿ ಕಳಿಸ್ತಾರೆ. ಪ್ರತಿ ಸಲನೂ ಸಪ್ಪನ್ ಜೋಳ ಫಿಕ್ಸ್ ಬರಾಗೊಮ್ಮೆ ಸಪ್ಪನ್ ಚೂಡನೇ ಅದ. ನಾವು ಪ್ರತಿ ಸಲನೂ ಬಂದು ಮಾಡ್ಕೊಂಡಾಗೊಮ್ಮೆ ಸಪ್ಪನ್ ಚೂಡ ಅಥವಾ ಶೇಂಗಾ ಹೋಳಿಗೆ ಏನಾದರೂ ಅಥವಾ ಕೊಬ್ಬರಿ ಬೆಲ್ಲ ಕುಟ್ಕೊಂಬರೋದು ಏನಾದರೂ ಒಂದು ಮಾಡ್ಕೊಂಡೇ ಬರ್ತಾರೆ. ಈ ಸಲನೂ ಚೂಡ ಕೊಟ್ಟು ಕಳ್ಸ್ಯಾರ ಸಪ್ಪಂದು. ಸುಲಗಾಯಿ ನೋಡ್ರಿ ಅಷ್ಟು ಕೊಟ್ಟು ಕಳ್ಸ್ಯಾರ ಸುಲಗಾಯಿ. ಸ್ವಲ್ಪ ಪೂರ್ತಿ ಬ್ಯಾಗೆ ತುಂಬಿಟ್ಟಬೋದು. ಒಂದಿಷ್ಟು
ಒಂದಿಷ್ಟು ಮೆಕ್ಕಿ ತನಿ ಅದಾವ ಎಲ್ಲ ಹಾಕಿರೋದವಲ್ಲ ಮೆಕ್ಕಿ ತನಿಯಾಗೆ ಅಂತೇಳಿ ಮೆಕ್ಕಿ ತನಿ ಕೊಟ್ಟು ಕಳ್ಸ್ಯಾರ. ಹಳ್ಳಿ ಒಳಗಿದ್ರೆ ಇದ್ರ ಬೆಲೆ ಏನೋ ನಮ್ಗೆ ಗೊತ್ತಾಗಿಲ್ಲ. ಸಿಟಿ ಹೋಗೋದ್ಮೇಲೆ ಕೊಂಡೇನು ತೊಗೋತೀವಲ್ಲ ಅದ್ರ ಬಾವತ್ತು ನಮ್ಗೆ ಅವಾಗ ಗೊತ್ತಾಗುತ್ತೆ. ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಎಲ್ಲ ಫುಲ್ ಬ್ಯಾಗ್ ನಮಗೆ ಒಂಥರ ಹೋಗೋತಿ ಕಾಯಿಲೆಗಳು ಹೋಗ್ತೀವಿ ನಮ್ಗೆ. ಯಾಕಂದ್ರೆ ನೀವು ಕೊಂಡು ತೊಗೊಂಡು ಇಲ್ಲ ಮಾಡ್ಕೊಂಡು ಹೋಗೋದ್ಲೆ ಏನಿರಲ್ಲ ಅಲ್ಲಿ ಹೊಲದೆಲ್ಲ ಕೊಟ್ಟು ಕಳ್ಸಿಬಿಡ್ತಾರೆ. ಅದೇ ಒಂದು ಬೇಜಾರು ಅನ್ನಿಸ್ತು. ಪ್ರತಿ ಸಲ ನಮ್ಮ ಹೋಗಿ ಹೇಳ್ತಿರ್ತೀನಿ ನಾನು, ನೀವು ಬರೀಗೆಲ್ಲ ಬ್ಯಾಗ್ ತುಂಬ್ಕೊಂಬರ್ತೀನಿ, ನಮ್ಗೆ ಏನೂ ಕೊಡ್ಲಿಕ್ಕಾಗಲ್ಲ, ತಿರ್ಲಿ ಬಿಡು ಅಂತ ಅಂತಿರ್ತಾರೆ. ನಮಗೂ ಒಂಥರ ಅನ್ನಿಸ್ತು. ಆದ್ರೂ ತಂದು ಬಳಕ ತಿಲಾಪೀಸ್ನ ಬಿಡ್ಲಕ್ಕಾಗ್ತದ ಹಂಗೆ ತಿನ್ನೋದೇ. ದ್ರಾಕ್ಷಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅದಾವ. ಒಂದು ಜರ ಹುಳಿ ಇಲ್ಲ, ಭಾಳ ಅಂದ್ರೆ ಭಾಳ ಚಂದವ. ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಸಣ್ಣದೇ ಬರಲಿ ದೊಡ್ಡದೇ ಬರಲಿ ಒಟ್ಟು ತವ್ರ ಮನೆಯಿಂದ ಏನು ಬರ್ತದೆ ಇದ್ರೆ ಸಾಕು, ಹಂಗೆ ಕಾಯ್ತಾನೆ ಹೇಳ್ತೀವಿ ನಾವರೇ. ಸದ್ಯಕ್ಕೆ ಇವೆಲ್ಲ ದ್ರಾಕ್ಷಿ ತೊಳೆದು ಕ್ಲೀನಿಗೆ ಮಾಡಿ ಇಟ್ಬಿಡ್ತೀನಿ. ಸೀಸನ್ ಬೇರೆ ಸ್ಟಾರ್ಟ್ ಆಗ್ಯದ, ಹೊಲ್ದಾಗ ಬೆಳೆದಾರ ಅಂತ ಹೇಳಿ ನಮ್ಮಲ್ಲ ಅಲ್ಲಿ ನಮ್ಮ ರಿಲೇಷನ್ದಾಗೆ ಬೆಳೆದಿದ್ರು ಅಂತೇಳಿ ಕೊಟ್ಟು ಕಳ್ಸ್ಯಾರ. ತಾವಿಗೆ ಇಟ್ಕೋತಾರಿಲ್ಲ ಗೊತ್ತಿಲ್ಲ, ನಮ್ಮ ಮಾತ್ರ ತುಂಬಿ 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 ಕಳಿಸ್ತಿರ್ತಾರೆ. ಇಷ್ಟೆಲ್ಲ ತಂದಾರ ನೋಡ್ರಿ ಇವತ್ತಿನ ಇದ್ರಾಗ ಅದಾವ. ಸುಧಾಯಿ ಒಂದಿಷ್ಟು ಮೆಕ್ಕಿ ತನಿ, ಒಂದಿಷ್ಟು ಶೇಂಗಾ, ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ. ಪ್ರತಿ ಸಲನೂ ಬಂದಾಗ ಏನಾದರೂ ಇಷ್ಟಿಷ್ಟು ತಂದು ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಅದಕ್ಕಾಗಿ ಮೊದಲು ಅಡುಗೆ ಮಾಡೋದು ಬಿಟ್ಟು ಇವೆಲ್ಲ ಕ್ಯೂರಿಯಾಸಿಟಿ ಏನೇನು ಕೊಟ್ಟು ಕಳ್ಸ್ಯಾರ ಅಂತ ಹೇಳಿ ನೋಡ್ಲತ್ತೀನಿ. ಅಡುಗೆ ಆ ಕಡೆನ ಇಟ್ಟಿನಿ ಮಾಡ್ಬೇಕಂತೇಳಿ. ಇದೆಲ್ಲ ಐತಿ, ಇದೆಲ್ಲ ಕ್ಲೀನ್ ಮಾಡಿ ಈಗ ಅಡುಗೆ ಮಾಡೋ ಟೈಮಿಗೆ ಅಡುಗೆ ಮಾಡ್ಬೇಕು. ಮನೆಯಾಗಿದ್ರೆ ಹಂಗಂದ್ರೆ ಕೆಲಸ ಎಲ್ಲರಿಗೂ ಕುಲ ಇದ್ರೆ ನಮ್ಮ ಕೆಲಸ ಪುರ್ಸೋದಕ್ಕೆ ಇರಂಗಿಲ್ಲ. ಹಂಗೆ ಇನ್ನೂ ಒಂದು ಎಲ್ಲರೂ ಮನೆಗಿದ್ರೆ ನಮ್ಗೆ ಇನ್ನೂ ಕೆಲಸ ಡಬಲ್ಲೇ ಆಗಿರ್ತಾವೆ. ಸಾಮಾನ್ಯವಾಗಿ ಪ್ರತಿ ಸಂಡೇನೂ ಬಂದಾಗ ಏನಾದರೂ ತತ್ತಿದಲ್ಲಿ ಅಥವಾ ಚಿಕನ್ದಲ್ಲಿ ಏನಾದರೂ ಒಂಥರ ಮಾಡ್ತೈತಿ. ಇವತ್ತು ಡಿಫ್ರೆಂಟಾಗಿ ಚಿಕನ್ದು ಗ್ರೇವಿ ಮಾಡೋಮಂತೇಳಿ ಚಿಕನ್ ಮಾಡ್ಲಾತಿ ನೋಡ್ರಿ. ಹೆಂಗಿದ್ರು ತಂದಾರ. ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಚಿಕನ್ ಐಟಮ್ ಇಷ್ಟಪಡೋದ್ರಿಂದ ಎಲ್ಲರೂ ತಿನ್ನೋರು ಅದಾರ. ಅದಕ್ಕಾಗಿ ಯಾವುದೇ ಥರ ಮಾಡಿದ್ರು ಎಲ್ಲರೂ ಒಂಥರ ಇಷ್ಟಪಟ್ಟು ತಿಂತಾರೆ. ಅದಕ್ಕಾಗಿ ಮಾಡಾತಿ ನೋಡ್ರಿ. ಈಗ ಒಂದು 3ರಿಂದ 4 ಸಲ ಕ್ಲೀನಾಗೆ ತೊಳ್ಕೊಬೇಕು ಚಿಕನ್ ಸ್ಪೆಷಲ್ ಇದ್ರಾಗ. ಯಾಕಂದ್ರೆ ಅದೆಲ್ಲ ಕ್ಲೀನ್ ಆಗ್ಬೇಕಲ್ಲ. ಅದಕ್ಕಾಗಿ ಈಗ ಟೊಮಾಟೊ ಒಂದು 4ರಿಂದ 5 ಟೊಮಾಟೊ ಕಟ್ ಮಾಡ್ಕೊಂಡಿನಿ. ಆ ಕಡೆ ಚಿಕನ್ನ ಕ್ಲೀನಾಗಿ ತೊಳೆದು ಇಟ್ಟಿನಿ. ಆದಷ್ಟು ಟೊಮಾಟೊ ದೊಡ್ಡ ದೊಡ್ಡ ಪ್ರಮಾಣ ಕಟ್ ಮಾಡ್ಕೊಂಡಿದ್ದೀನಿ, ಪರ್ಕೊಳ್ಳಂಗಿಲ್ಲ. ಯಾಕಂದರೆ ಇದು ಗ್ರೇವಿ ಮಾಡೋದಿರ್ತಲ್ಲ, ಮಿಕ್ಸಿಗೆ ಹಾಕೋದಿರ್ತದೆ. ಇಲ್ಲಿ ನಾವು ಒಂದ್ರೊಳಗೆ 4 ಭಾಗ ಮಾಡ್ಕೊಂಡೀನಿ ಅಷ್ಟೇ. ಸಣ್ಣ ಸಣ್ಣ ಅದು ಅಂತೇಳಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ತೊಗೊಂಡಿನಿ. ಮತ್ತೊಂದು 2-3 ಮ್ಯಾಗ ಹೋಳು ಹಾಕ್ಕೊಂಡಿನಿ. ಈಗ ನೋಡಿರಿ ಸರಿಯಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಎಣ್ಣೆ ಹಾಕ್ಕೊಂಡು. ಯಾಕಂದ್ರೆ ಈ ಚಿಕನ್ ಐಟಮ್ಗೆ ಎಣ್ಣೆ ಮತ್ತು ಖಾರ ಜಾಸ್ತಿ, ಒಂದು ವೇಳೆ ಮಸಾಲೆ ಐಟಮ್ಗಳು ಜಾಸ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಅಂತೂ ಮಸ್ತ್ ಅನ್ನಿಸ್ತದೆ. ಈಗ ನೋಡಿರಿ ಇವೆಲ್ಲ ಫ್ರೈ ಮಾಡ್ಬೇಕಲ್ಲ, ಸ್ವಲ್ಪ ಮೆತ್ತಗೆ ಅಂದರೆ ಮ್ಯಾಗಿನ ಸೊಪ್ಪೇನು ಇಲ್ಲಿ ಸುಲ್ದಂಗೇನು ಕಾಣ್ತದಲ್ಲ ಅಷ್ಟಾದ್ರೆ ಸಾಕು. ಆಮೇಲೆ ನಾವು ತೆಗಿಬೋದು. ಇಲ್ಲಿ ನೋಡ್ರಿ ನಾನು ಹಾಗೆ ತಿರುವಾಡ್ಲಾತೀನಿ. ಇಲ್ಲಿ ತೋರಿಸ್ಲಾತೀನಿಲ್ಲ. ಈಗ ಹಾಗೆ ಸ್ವಲ್ಪ ತಿರುವಾಡ್ಕೊತಿರ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಸ್ವಲ್ಪ ತಳಗಿನ ಸೈಡ ಇದು ಹೊತ್ತಲಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಈಗ ನೋಡಿರಿ ಇಷ್ಟಾದ್ರೆ ಸಾಕು. ಈಗ ಇವೆಲ್ಲ ತೆಗೆದು ಅದು ಟೊಮೆಟೊ ತೆಗೆದು ಈಗ ಒಂದು ಮಿಕ್ಸಿದ ಜಾರಿಗೆ ಹಾಕಿನಿ. ಈಗ ಮತ್ತು ಕೊಬ್ಬರಿ ಹುರ್ಲಾತೀನಿ ನೋಡಿರಿ. ಈಗ ಕೊಬ್ಬರಿ ನಾವು ಎಷ್ಟು ಪ್ರಮಾಣ ಇರ್ತದಲ್ಲ, ಟೊಮಾಟೊ ಎಷ್ಟು ಹಾಕ್ಕೊಂಡಿಲ್ಲ ಅದ್ರ ಮೇಲೆ ಹಾಕ್ಕೋಬೋದು. ಕೊಬ್ಬರಿನ ಜಾಸ್ತಿ ಹಾಕ್ಬೇಕಂತಿಲ್ಲ, ಅದು ಒಂದು ಮೀಡಿಯಮ್ ಲೆವೆಲ್ಗೆ ಹಾಕಿದ್ರೂ ಸಾಕು, ನಡೀತದೆ. ಈಗ ನೋಡಿರಿ ಈ ಕೊಬ್ಬರಿ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾನು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ನಾ ಇಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನೆಯಾಗಿರೋ ಹೆಣ್ಮಕ್ಳು ಏನು ವಿಚಾರ ಮಾಡಿರ್ತಾರೆ, ಮನೆಯಾಗೆ ಸಂಡೇ ಸ್ಪೆಷಲಿ ಎಲ್ಲರೂ ಇದ್ದಿರ್ತಾರೆ. ಏನಾದರೂ ಒಂದು ವೆಜಿಟೇಬಲ್ ಎಲ್ಲ ಅಥವಾ ಚಿಕನ್ ಐಟಮ್ಗಳಲ್ಲಿ ಏನಾದರೂ ಸ್ಪೆಷಲ್ ಅದರಾಗೆ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ. ನಾವೇನೋ ಕಾಯಿ ಪಲ್ಯದೇನೋ ಮಾಡ್ಬೇಕಂದಿರ್ತೀವಿ, ಚಿಕನ್ ತಂದ್ರೆ ಪೂರ್ತಿ ಹೆಂಗಂದ್ರೆ ಊಟ ಚೇಂಜ್ ಆಗಿಬಿಟ್ಟಿರ್ತದೆ. ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿರ್ತೀವಿ, ಅದು ಇನ್ನೊಂದು ಏನೋ ಆಗಿರ್ತದೆ. ಈಗ ನಾವು ಅದೇ ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಹೆಂಗಿದ್ರು ಚಿಕನ್ ತಂದಾರ ಅಂತೇಳಿ ಚಿಕನ್ ಗ್ರೇವಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿರಿ. ಈಗ ಎಲ್ಲ ಕೊಬ್ಬರಿನೂ ಹುರ್ಕೊಳ್ಳೋದಾಯಿತು. ಸರಿಯಾಗಿ ಸ್ವಲ್ಪ ಕೆಂಪಾಗುತ್ತೆ. ನಾನು ಹುರ್ಕೋಬೇಕು. ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟೆ ಹುರ್ಕೋಬೇಕು. ಯಾಕಂತಂದ್ರೆ ಕೊಬ್ಬರಿ ಜಲ್ದಿ ಫ್ರೈ ಆಗ್ತಿರ್ತದಲ್ಲ, ಅದಕ್ಕಾಗಿ. ಈಗ ನೋಡಿರಿ ಒಂದು ಕಡಾಯಿ ಒಳಗೆ ಸ್ವಲ್ಪ ಆದಷ್ಟು ದಿಪ್ಪಿದ್ದಿದ್ದೆ ಕಡಾಯಿ ತೊಗೊಂಡಿನಿ ಇಲ್ಲಿ. ಯಾಕಂದರೆ ಯಾವುದೇ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ದಿಪ್ಪಿದ್ದು ತೊಗೊಂಡ್ರೆ ನಾವು ಯಾವುದೇ ಪಾನಿ ಹೊಡಿಬೇಕಾದ್ರೂ ಜಲ್ದಿ ಹೊತ್ತಂಗಿಲ್ಲ. ನೋಡಿರಿ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಈಗ ಅದ್ರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿನಿ ಜಾಸ್ತಿ ಪ್ರಮಾಣನೇ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಒಂಥರ ಹೆಲ್ತಿಗೆ ಚಲೋ. ಕೆಮ್ಮು ಅದು ಇದ್ದಾಗ ಗಂಟ್ಲು ಕಟ್ಕೊಂಡು ಜಲ್ದಿ ಇದು ಆಗ್ತಿರ್ತದಲ್ಲ, ಅದಕ್ಕಾಗಿ. ಈಗ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾನು ಅದನ್ನು ಫ್ರೈ ಮಾಡಿ ಈಗ ಚಿಕನ್ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದು ಚಿಕನ್ ಸೇರಿಸ್ಕೊಂಡು ನೋಡಿರಿ. ಈಗ ಇದ್ರಾಗ ಸ್ವಲ್ಪ ಕುಡ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಲತ್ತೀನಿ. ಸರಿಯಾಗಿಟ್ಟು ಕುಡ್ಕೋಬೇಕಲ್ಲ. ಸಾಮಾನ್ಯವಾಗಿ ಚಿಕನ್ ಹೆಂಗಂದ್ರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ಹೇಳ್ರಿ. ಚಿಕನ್ ಅಂದರೆ ಎಲ್ಲರಿಗೂ ಒಂಥರ ಪಂಚಪ್ರಾಣ ಇದ್ದಂಗೆ. ಅದಕ್ಕಾಗಿ ಇವತ್ತು ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಮಾಡೋಮಂತೇಳಿ ಗ್ರೇವಿ ಮಾಡತ್ತೀನಿ ನೋಡಿರಿ. ಈಗ ಚಿಕನ್ನ ಎಲ್ಲನೂ ಕೂಡಿಸ್ಕೊಂಡಿದ್ದೆ ಸರಿಯಾಗಿ. ಕೂಡಿಸ್ಕೊಂಡಿದ್ದಾದ್ಮ್ಯಾಗ ಸ್ವಲ್ಪ ಅಂದ್ರೆ ಜಲ್ದಿ ಬೇಯ್ಬೇಕಂತೇಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿನಿ ನೋಡಿರಿ. ಈಗ ಜಾಸ್ತಿ ಐಟಮ್ ಏನೂ ಹಾಕಿಲ್ಲ. ಎಣ್ಣೆ ಅಥವಾ ಬೆಳ್ಳುಳ್ಳಿ ಫ್ರೈ ಮಾಡಿ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಕೂಡಿಸ್ಕೊಂಡು ಮ್ಯಾಗ ಸ್ವಲ್ಪ ಅರಿಶಿನ ಹಾಕಿ ನೋಡಿರಿ. ಈಗ ಆದಷ್ಟು ಅರಿಶಿನ ಸ್ವಲ್ಪ
ಕಡಿಮೆ ಹಾಕಬೇಕು, ಜಾಸ್ತಿ ಏನು ಅರಿಶಿನ ಬೇಡ. ಅರಿಶಿನ ಸ್ವಲ್ಪ ಹಾಕಿ ಈಗ ಸರಿಯಾಗಿ ಅದನ್ನು ಇಷ್ಟು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈ ಚಿಕನ್ ಗ್ರೇವಿ ಮಾಡ್ಲಿಕ್ಕಿಂತ ಜಾಸ್ತಿ ಐಟಮ್ಗಳು ಬೇಕಾಗಿಲ್ಲ, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಜಲ್ದಿ ಅಂದ್ರೆ ಜಲ್ದಿ ಟೈಮ್ನಾಗ ಆಗ್ತದೆ. ಈಗೆಲ್ಲ ಹಾಕಿ ಈಗ ನೋಡಿರಿ ಅರಿಶಿನ ಕೂಡಿಸ್ಕೊಂಡಿದ್ದೈತೆ. ಮ್ಯಾಗ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸರಿಯಾಗಿ ಸ್ವಲ್ಪ ಒಂದು 50-60% ಕುದ್ರೆ ಆಮೇಲೆ ನಾವೆಲ್ಲ ಹೆಚ್ಚಗಳು ಹಾಕಿ ಕುದಿಸ್ಲಿಕ್ಕೆ ಬರ್ತದೆ. ಈಗ ನೋಡಿರಿ ಕೊಬ್ಬರಿ ಮತ್ತು ಟಮಾಟಿ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಎಣ್ಣೆ ಒಳಗೆ ಅದು ಈಗ ಸರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿರಿ. ಪೂರ್ತಿ ಸಣ್ಣೇನು ಹಾಕಿಲ್ಲ, ಅಷ್ಟೇ ಸ್ವಲ್ಪ ಕಡ್ಚ ಬಿಡ್ಚ ಇರಬೇಕಲ್ಲಿ ತೋರಿಸಿಲ್ಲ, ಅಷ್ಟು ಪ್ರಮಾಣ ಹಾಕಿದ್ರೆ ಸಾಕು. ಈಗ 5-6 ನಿಮಿಷ ಮೇಲೆ ಆಗಿದೆ. ಈಗ ನೋಡಿರಿ ಒಂದು 50% ಕುದ್ದದ. ಅದು ಹೆಂಗಂದ್ರೆ ಕುದ್ದಂಗೆ ನೀರಿನ ಅಂಶ ತಾನೇ ಬಿಡ್ತದದು ಚಿಕನ್. ನಾವೇನು ನೀರು ಹಾಕಿ ಕುಡಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಈಗ ಮತ್ತು ಸ್ವಲ್ಪ ಮುಚ್ಚಿ ಮತ್ತು ತೆಗ್ದು ನೋಡಿರಿ. ಈಗ ಮತ್ತು ಸ್ವಲ್ಪ ಕುದ್ದಂಗೆ ನೀರಿನ ಅಂಶ ಜಾಸ್ತಿ ಬಿಡ್ತಿರ್ತದಲ್ಲ, ಅದಕ್ಕಾಗಿ ನೋಡಿರಿ ಈಗ ಮತ್ತೆ ಇಷ್ಟು ಕುಡಿಸ್ಕೊಳತ್ತೀನಿ. ನೀರು ಹಾಕಿಲ್ಲ ಅಂದ್ರೆ ಪೂರ್ತಿ ನೀರು ಹಾಕಿದವ್ರ ಥರ ಕಾಣ್ಲತ್ತದ ನೋಡಿರಿ ಅದು. ಈಗ ಈ ಟೊಮೆಟೊ ಮತ್ತು ಕೊಬ್ಬರಿಯನ್ನು ಮಿಕ್ಸಿಗೆ ಏನು ಹಾಕ್ಕೊಂಡು ಇಟ್ಕೊತಿದ್ದೇವಲ್ಲ ಸಣ್ಣಗೆ, ಅದು ಗ್ರೇವಿ ಥರ ಮಾಡ್ಕೊಂಡಿದ್ದೆಲ್ಲ ಅದು ಇದ್ರ ಜೊತೆನೇ ಕುಡಿಸ್ಕೊಳತ್ತೀವಿ ನೋಡಿರಿ. ಈಗ ನೋಡಿರಿ ಆಲ್ರೆಡಿ ಪೂರ್ತಿ ನೀರೇನು ಹಾಕ್ದಂಗೆ ಅದು ಕುದಿಲಾತದ. ಇದ್ರ ಜೊತೆ ಇದಿಷ್ಟು ಸೇರಿಸ್ಕೊಂಡ್ರು. ಈಗ ಆಲ್ರೆಡಿ 50% ಮೇಲೆ ಕುದ್ದದ. ಈಗ ಆಲ್ಮೋಸ್ಟ್ ಎಲ್ಲ ಹೆಂಗತ್ತಂದ್ರೆ ನೀರು ಹಾಕ್ಲಾರ್ದೆ ಕುದಿಸ್ಬೇಕಿದು. ನೀರು ಹಾಕಿದ್ರೆ ಮತ್ತೆ ಪೂರ್ತಿ ಅಳಸಾಗ್ಬಿಡ್ತದೆ. ನಮ್ಗೆ ಸ್ವಲ್ಪ ಗಟ್ಟಿ ಪ್ರಮಾಣ ಗ್ರೇವಿ ಬೇಕಂದ್ರೆ, ಇಲ್ಲ ನಮಗೆ ಸಾಂಬಾರು ಥರ ಬೇಕಂದ್ರೆ ನೀವು ಜಾಸ್ತಿ ಪ್ರಮಾಣ ನೀರು ಹಾಕ್ಕೋಬೋದು. ಇದು ಗ್ರೇವಿ ತನ್ಸ್ಕೊಳಂಗಿಲ್ಲ ಪೂರ್ತಿ ನೀರಾದ್ರೆ. ಆದಷ್ಟು ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಪೂರ್ತಿ ಇದೂ ಇರಬಾರ್ದು. ಮೀಡಿಯಮ್ ಇದ್ದರೆ ಅದು ಗ್ರೇವಿ ಅನ್ಸ್ಕೊತದ. ಈಗ ನೋಡಿರಿ ಇದ್ರ ಜೊತೆಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಗ್ರೇವಿನ ಹಾಕ್ಕೊಂಡಿದ್ದೆಲ್ಲ ಅದೆಲ್ಲ ಮಿಕ್ಸ್ ಆದ ಬಳಿಕ ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲ, ಜಾಸ್ತಿ ಮಸಾಲ ಐಟಮ್ಗಳೇನು ಹಾಕಿಲ್ಲ. ನಾ ಇಲ್ಲಿ ಧನಿಯಾ ಪೌಡ್ರ್ ಸೇರಿಸಿಲ್ಲ ಇದ್ರಾಗ. ಸ್ಪೆಷಲಿ ಮಸಾಲೆ ಖಾರದಾಗ ಎಲ್ಲದಕ್ಕಿಂತ ಜಾಸ್ತಿ ಹೆಚ್ಚಗಳು ಹಾಕಿ ಕೊಟ್ಟಿರ್ತೀವಲ್ಲ, ಅದರ ಒಂದು ಇದನ್ನು ಸೇರಿಸಲಿಲ್ಲ ಏನು ಪರ್ಕ್ ಬೀಳಂಗಿಲ್ಲ. ಈಗ ನೋಡಿರಿ ಎಲ್ಲ ಹೆಚ್ಚಗಳು ಹಾಕಿದ್ದು ಆಯಿತು. ಈಗ ಲಾಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗಿತ್ತಲ್ಲ, ಅದಕ್ಕೆ ಮತ್ತು ಸ್ವಲ್ಪ ಕುದಿಸ್ತೀವಲ್ಲ, ಮತ್ತು ಸ್ವಲ್ಪ ಗಟ್ಟಿನೇ ಆಗ್ತಿರ್ತದೆ ಅದು ಕುದಿಸ್ದಂಗೆ. ಈಗ ನೋಡಿರಿ ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಮಿಕ್ಸ್ ಮಾಡಿಕೊಂಡು ಮ್ಯಾಲೆ ಸ್ವಲ್ಪ ಮುಚ್ಚಿಬಿಟ್ರೆ ಮತ್ತು ಸ್ವಲ್ಪ ಗಟ್ಟಿನೂ ಆಗ್ತದೆ, ಎಲ್ಲ ಕುದ್ಕೋತದೆ. ಚಿಕನ್ ಏನೇನೋ 50% ಕುದಿದಿತ್ತಲ್ಲ ಅದನ್ನು ಕುದೀತದೆ ನೋಡಿರಿ. ಅಗಳಿಗಿಂತಲೂ ಈಗ ಸ್ವಲ್ಪ ಮತ್ತು ಗಟ್ಟಿನೇ ಆಗಿದೆ ಗ್ರೇವಿ ಜರ. ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಲತ್ತೀನಿ ನೋಡಿರಿ. ಈಗ ಮತ್ತು ಒಂದು 5 ನಿಮಿಷ ಏನು ಕುದಿಸಿದ್ನಲ್ಲ, ಮತ್ತು ಲಾಸ್ಟಿಗೆ ಕಸ್ತೂರಿ ಮೆಂತ್ಯ ಹಾಕಿ ಅದನ್ನು ಸರಿಯಾಗಿ ಈಗ ಕುಡಿಸ್ಕೊಳತ್ತೀನಿ ನೋಡಿರಿ. ಈಗ ಎಲ್ಲನೂ ಸೇರಿಸ್ಕೊಂಡಿದ್ದಾಯಿತು. ಈಗ ಪೂರ್ತಿ ಕುಡ್ಕೊಳ್ತಾನು ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಎಲ್ಲನೂ ತಿರುಗಾಡ್ಬೇಕು. ಈಗ ಎಲ್ಲರೂ ಸೇರಿಸ್ಕೊಂಡಿದ್ದಾದ್ಮೇಲೆ ಮತ್ತೊಂದು 2-3 ನಿಮಿಷ ಕುದಿಲಕ್ಕೆ ಬಿಡ್ಲಾತೀನಿ ನೋಡಿರಿ. ಈಗ ನೋಡಿರಿ ಈಗ ಅಗಳಿಗಿಂತಲೂ ಮತ್ತು ಸ್ವಲ್ಪ ಗಟ್ಟಿಯಾಗಿದೆ. ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಗ್ರೇವಿ ಆದ್ರೆ ಸಾಕು. ಈಗ ನೋಡಿರಿ ಕೊತ್ತಂಬರಿ ಹಾಕೋದು ಒಂದೇ ಬಾಕಿ ಇತ್ತು. ಲಾಸ್ಟಿಗೆ ಎಲ್ಲ ಕುದ್ದದ. ಈಗ ಅಷ್ಟು ಗ್ಯಾಸ್ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಟಿನ ಇಲ್ಲಿ ಸರಿಯಾಗಿ ಎಲ್ಲನೂ ಕುದ್ದದ. ಈಗ ಮ್ಯಾಗ ಕೊತ್ತಂಬರಿ ಹಾಕಿದ್ರೆ ಚಿಕನ್ ಕಂಪ್ಲೀಟ್ ಆಯ್ತು ನೋಡಿರಿ. ಈಗ ಈ ಥರ ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಈ ಥರ ಚಿಕನ್ ಗ್ರೇವಿ ಮಾಡಿಕೊಟ್ರೆ. ಯಾಕಂದ್ರೆ ರೊಟ್ಟಿ, ಆಮೇಲೆ ಚಪಾತಿ, ಅನ್ನ ಯಾವುದ್ರ ಜೊತೆ ಬೇಕಾದರೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತದೆ. ಈಗ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಲತ್ತಿರ್ಬೋದು ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ನಾವು ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಈ ಥರ ಮಾಡೀವಿ ನೋಡಿರಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ.